ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತಹ ಕುಬೇರ ಎನ್ನುವ ತೆಲುಗು ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ. ಏನಂದ್ರೆ, ಒಬ್ಬ ಭಿಕ್ಷುಕ, ಅವನ ಹೆಸರು ದೇವ. ಸ್ಟಾರ್ಟಿಂಗ್ ಅಲ್ಲಿ ಭಿಕ್ಷುಕನಾಗಿದ್ದವನು ಸಿನಿಮಾದ ಕೊನೆಯಲ್ಲಿ ಕೋಟ್ಯಾಧಿಪತಿ ಶ್ರೀಮಂತನಾಗ್ತಾನೆ. ಆದ್ರೆ ಈ ಮಿಡಲ್ ಅಲ್ಲಿ ಅವನು ತುಂಬಾನೇ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾನೆ. ಸರಿ, ಅವನು ಯಾರು, ಹೇಗೆ ಕುಬೇರ ಆದ, ಅವನು ಏನು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ದ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ಕನ್ನಡದಲ್ಲಿ ನಾನೇ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಬೆಂಗಾಲ್ ಸಮುದ್ರದಲ್ಲಿ ಸುಮಾರು ವರ್ಷಗಳಿಂದ ಆಯಿಲ್ ತೆಗೆಯೋಕೆ ಸರ್ಚ್ ಮಾಡ್ತಾ ಇರ್ತಾರೆ. ಕೊನೆಗೂ ಈಗ ಪ್ಯೂರ್ ಆಯಿಲ್ ಸಿಗುತ್ತೆ. ಇದನ್ನ ಮುಕುಂದ್ ಎಂಬ ವ್ಯಕ್ತಿ ಸರ್ಚ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇಸ್ ಅಲ್ಲಿ ಭಾರತ 15 ವರ್ಷಗಳವರೆಗೂ ಆಯಿಲ್ ಅಲ್ಲಿ ಶ್ರೀಮಂತ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾನೆ. ಇದನ್ನ ಮುಕುಂದ ಇಂಡಿಯನ್ ಗೌರ್ಮೆಂಟ್ ಗೆ ಹೇಳೋ ಬದಲು ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಗೆ ಹೇಳ್ತಾನೆ. ಅವನ ಹೆಸರು ನೀರಜ್. ನೆಕ್ಸ್ಟ್ ನೀರಜ್ ಅವನಿಗೆ, ಸರಿ, ಈ ವಿಷಯ ಯಾರಿಗೂ ಹೇಳ್ಬೇಡ, ಮಾರ್ನಿಂಗ್ ವರೆಗೂ ಸೀಕ್ರೆಟ್ ಆಗಿರ್ಬೇಕು ಅಂತಾನೆ. ನೆಕ್ಸ್ಟ್ ನೀರಜ್ ಅವತ್ತು ರಾತ್ರಿನೇ ಡೆಲ್ಲಿಗೆ ಬಂದು ಮಿನಿಸ್ಟರ್ ಸಿದ್ದಪ್ಪನಿಗೆ ಈ ವಿಷಯ ತಿಳಿಸ್ತಾನೆ. ನೀರಜ್, ಈಗೇನಾದ್ರೂ ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ. ನಾನು ಇವತ್ತು ಆ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನೀವು ಆಯಿಲ್ ತೆಗೆಯೋ ಕಾಂಟ್ರಾಕ್ಟ್ ಅನ್ನ ನನಗೆ ಕೊಡಿಸಿ, ನಾನು ನಿಮ್ಗೆ ಎಷ್ಟು ಕೋಟಿ ಬೇಕು ಅಷ್ಟು ಕೊಡ್ತೀನಿ ಅಂತಾನೆ. ನೆಕ್ಸ್ಟ್ ಮಿನಿಸ್ಟರ್ ಸಿದ್ದಪ್ಪ ಕೂಡ ಸರಿ ಅಂತಾನೆ. ನೀರಜ್ ಅವನ ಜನರನ್ನ ಕಳಿಸಿ ಮುಕುಂದನನ್ನ ಬಿಟ್ಟು ಎಲ್ಲರನ್ನ ಕೊಂದು ಶಿಪ್ ಅನ್ನ ಕೂಡ ಬ್ಲಾಸ್ಟ್ ಮಾಡಿಸ್ತಾನೆ. ನೆಕ್ಸ್ಟ್ ನೀರಜ್ ಅವರ ತಂದೆಗೆ ಈ ವಿಷಯ ಹೇಳ್ತಾನೆ. ನಾನು ನೆಕ್ಸ್ಟ್ 5 ವರ್ಷದಲ್ಲಿ ನಾನೇ ದೊಡ್ಡ ಶ್ರೀಮಂತನಾಗಬೇಕು ಅಂತಾನೆ. ನೀರಜ್ ಮತ್ತೆ ಅವನ ತಂದೆ ಮಿನಿಸ್ಟರ್ ಸಿದ್ದಪ್ಪನ ಹತ್ರ ಬರ್ತಾರೆ. ಸಿದ್ದಪ್ಪ, ಸರಿ, ಈ ಆಯಿಲ್ ಕಾಂಟ್ರಾಕ್ಟ್ ಅನ್ನ ನಿಮಗೆ ಕೊಡ್ತೀನಿ, ಆದ್ರೆ ರಾಜಕಾರಣಿಗಳಿಗೆ ಈ ವಿಷಯವನ್ನ ಹೇಳಿ ಎಲ್ಲರಿಗೂ ದುಡ್ಡು ಕೊಡ್ಬೇಕು, ಅದಕ್ಕೆ 1 ಲಕ್ಷ ಕೋಟಿ ಬೇಕಾಗುತ್ತೆ ಅಂತಾನೆ. ನೀರಜ್ ಕೂಡ ಸರಿ ಅಂತಾನೆ. ನೆಕ್ಸ್ಟ್ ರಿಟರ್ನ್ ಹೋಗ್ತಿರುವಾಗ ಅವರ ತಂದೆ, ಇಷ್ಟೆಲ್ಲ 1 ಲಕ್ಷ ಕೋಟಿ ಹೇಗೆ ಟ್ರಾನ್ಸ್ಫರ್ ಮಾಡೋದು, ಯಾರಾದ್ರೂ ರೈಡ್ ಮಾಡಿದ್ರೆ ನಮ್ಮ ಕತೆ ಮುಗೀತು ಅಂತಾನೆ. ಅದಕ್ಕೆ ನಂಗೆ ಒಬ್ಬ ಗೊತ್ತಿದ್ದಾನೆ, ಅವನ ಹೆಸರು ದೀಪಕ್. ಈ ಹಿಂದೆ ಅವನೇ ನಮ್ಮ ಕಂಪನಿ ರೈಡ್ ಮಾಡಿ 100 ಕೋಟಿ ಹಣವನ್ನ ಲಾಕ್ ಮಾಡಿದ್ದ. ಮಿನಿಸ್ಟರ್ ಮನೆಯನ್ನ ಕೂಡ ರೈಡ್ ಮಾಡಿದ್ದ. ಮಿನಿಸ್ಟರ್ ಅವನನ್ನ ಈಗ ಜೈಲಿಗೆ ಕಳಿಸಿದ್ದಾನೆ. ಈಗ ನಾವು ಅವನನ್ನ ಮೀಟ್ ಮಾಡೋಣ ಅಂತಾನೆ. ಇವನೇ ದೀಪಕ್ 5 ವರ್ಷದಿಂದ ಜೈಲಲ್ಲಿ ಇರ್ತಾನೆ. ಅವನ ಮಗಳನ್ನ ಕೂಡ ನೋಡಿರೋದಿಲ್ಲ. ನೆಕ್ಸ್ಟ್ ನೀರಜ್ ಅವನ ಹತ್ರ ಬಂದು, ನಾನಿನ್ನ ರಿಲೀಸ್ ಮಾಡಿಸ್ತೀನಿ, ನಂಗೆ ಒಂದು ಕೆಲಸ ಮಾಡ್ಕೊಡ್ಬೇಕು ಅಂತಾನೆ. ದೀಪಕ್ ಮೊದಲೇ CBI, ಅವನು ನಿಮ್ಮಂತವರ ಸಹಾಯ ನಂಗೆ ಬೇಕಾಗಿಲ್ಲ ಅಂತಾನೆ. ಆದ್ರೂ ನೀರಜ್, ನಿಂಗೆ ನಾನು ನೆನಪಾದಾಗ ಕಾಲ್ ಮಾಡು ಅಂತ ಫೋನ್ ಕೊಟ್ಟು ಹೋಗ್ತಾನೆ. ನೆಕ್ಸ್ಟ್ ದೀಪಕ್ಗೆ ಮತ್ತೆ 10 ವರ್ಷ ಜೈಲಾಗುತ್ತೆ. ದೀಪಕ್ ಈ ಸರ್ಕಾರದ ಮೇಲೆ ಕೋಪ ಮಾಡ್ಕೊಂಡು ನೆಕ್ಸ್ಟ್ ನೀರಜ್ಗೆ ಫೋನ್ ಮಾಡಿ, ನನ್ನ ರಿಲೀಸ್ ಮಾಡು, ನಾನು ನಿಂಗೆ ನಿನ್ನ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತಾನೆ. ನೆಕ್ಸ್ಟ್ ನೀರಜ್ ಅವನನ್ನ ರಿಲೀಸ್ ಮಾಡ್ತಾನೆ. ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಮನೆ ಕೂಡ ಕೊಡ್ತಾನೆ. ನೆಕ್ಸ್ಟ್ ದೀಪಕ್ ನೀರಜ್ ಹತ್ರ ಬಂದು, ಸರಿ, ಅದೇನ್ ಕೆಲಸ ಹೇಳು ಅಂತಾನೆ. ನೀರಜ್ ಸ್ಟಾರ್ಟಿಂಗ್ ಅಲ್ಲೇ, ಈಗ ನಾನು ಹೇಳೋ ಕೆಲಸ ನೀನು ಮಾಡಬೇಕು, ಮತ್ತೆ ನೀನು ನನಗೆ ಕ್ವಶನ್ ಕೇಳಬಾರ್ದು ಅಂತಾನೆ. ನೆಕ್ಸ್ಟ್ ನೀರಜ್ ದೀಪಕ್ಗೆ 1 ಲಕ್ಷ ಕೋಟಿಯನ್ನ 50,000 ಕೋಟಿ ಬ್ಲ್ಯಾಕ್ ಮನಿ ಮತ್ತೆ 50,000 ಕೋಟಿ ವೈಟ್ ಮನಿಯಾಗಿ ಮಾಡಬೇಕು ಅಂತಾನೆ. ದೀಪಕ್ಗೆ ಇದು ರಿಸ್ಕ್ ಅಂತ ಗೊತ್ತಾಗುತ್ತೆ. ಆದ್ರೆ ನೀರಜ್ ಇವನನ್ನ ರಿಲೀಸ್ ಮಾಡಿರ್ತಾನೆ. ದೀಪಕ್, ಸರಿ, 4 ಜನ ಭಿಕ್ಷುಕರ ಹೆಸರಲ್ಲಿ ಕಂಪನಿ ಓಪನ್ ಮಾಡಿ ಅವರ ಅಕೌಂಟ್ಗೆ 50,000 ಕೋಟಿ ಹಣವನ್ನು ಟ್ರಾನ್ಸ್ಫರ್ ಮಾಡೋಣ ಅಂತಾನೆ. ಇನ್ನು ಇವನ ಹೆಸರು ದೇವ. ಇವನು ತಿರುಪತಿಯಲ್ಲಿ ಭಿಕ್ಷುಕನಾಗಿರ್ತಾನೆ. ಇವನು ಅವರ ಜನರಲ್ಲಿ ಇವನೇ ಸ್ವಲ್ಪ ಬುದ್ಧಿವಂತನಾಗಿರ್ತಾನೆ. ನೆಕ್ಸ್ಟ್ ನೀರಜ್ ಕಡೆಯ ಪಾಟೀಲ್ ಮತ್ತೆ ರೋಬೋ ಅಲ್ಲಿಗೆ ಬಂದು, ದುಡ್ಡು ಕೊಡ್ತೀನಿ, ಯಾರಾದ್ರೂ ನಮ್ಮ ಜೊತೆ ಕೆಲಸ ಮಾಡಕ್ಕೆ ಬರ್ತೀರಂತ ಕೇಳ್ತಾನೆ. ದೇವ, ನಾನು ಬರ್ತೀನಿ ಅಂತ ಅವ್ರ ಜೊತೆ ಹೋಗ್ತಾನೆ. ಇದೇ ರೀತಿಯಲ್ಲಿ ಅವರು 4 ರಾಜ್ಯದಿಂದ 4 ಭಿಕ್ಷುಕರನ್ನ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ರೋಬೋ ಅವರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಈ ವಿಷಯ ಗೊತ್ತಾದ ದೀಪಕ್ ಅವನಿಗೆ ಹೊಡೆದು, ಅವರು ಅಮಾಯಕರು, ಅವ್ರಿಗೆ ಏನು ಪ್ರಾಬ್ಲಮ್ ಮಾಡಬೇಡ ಅಂತಾನೆ. ದೇವ ಇದನ್ನ ನೋಡಿ ದೀಪಕ್ ನನ್ನ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ದೀಪಕ್ ಅವರಲ್ಲಿ ಯಾರಿಗಾದ್ರೂ ಊದಕ್ಕೆ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾನೆ. ಯಾರಿಗೂ ಬರೋದಿಲ್ಲ. ಅವರಿಗೆ ಹೇರ್ ಕಟ್ ಮಾಡಿಸಿ ಫುಲ್ ಚೇಂಜ್ ಮಾಡಿ ಒಬ್ಬ ಬಿಸ್ನೆಸ್ ಮ್ಯಾನ್ ತರ ರೆಡಿ ಮಾಡ್ತಾರೆ. ಈ ಕಡೆ ನೀರಜ್ ದೀಪಕ್ನನ್ನ ತನ್ನ ಶಿಪ್ಗೆ ಕರ್ಕೊಂಡು ಬಂದು ಇದರಲ್ಲಿ ಇರೋ 1 ಲಕ್ಷ ಕೋಟಿಯನ್ನ 50,000 ಕೋಟಿ ಆ ಭಿಕ್ಷುಕರ ಮೂಲಕ ಪೊಲಿಟಿಷಿಯನ್ ಗಳಿಗೆ ಕಳಿಸಬೇಕು, ಇನ್ನು 50,000 ಕೋಟಿ ಎಲೆಕ್ಷನ್ ಅಲ್ಲಿ ಕಳಿಸಬೇಕು ಅಂತಾನೆ. ನೆಕ್ಸ್ಟ್ ದೀಪಕ್ ಭಿಕ್ಷುಕರನ್ನ ಫುಲ್ ಚೇಂಜ್ ಮಾಡಿ ಅವ್ರಿಗೆ ಅವ್ರದೇ ಆದ ಆಧಾರ್ ಕಾರ್ಡ್, ID ಪ್ರೂಫ್ ಅನ್ನ ರೆಡಿ ಮಾಡ್ತಾನೆ. ನೆಕ್ಸ್ಟ್ ದೀಪಕ್ ಆ 4 ಜನರನ್ನ ಬ್ಯಾಂಕ್ಗೆ ಕರ್ಕೊಂಡು ಹೋಗಿ ಫಾರಿನ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ದೀಪಕ್ ಅವರ ಅಕೌಂಟ್ ಮೂಲಕ 10,000 ಕೋಟಿನ ವೈಟ್ ಮನಿ ಹಾಕಿ ಚೇಂಜ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ ಆ 4 ಜನರ ಅಕೌಂಟ್ಗೆ 10,000 ಕೋಟಿ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ಅವರ ಅಕೌಂಟ್ ಮೂಲಕ ಆ ಹಣವನ್ನ ಪೊಲಿಟಿಷಿಯನ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಟ್ರಾನ್ಸ್ಫರ್ ಮಾಡುವಾಗ ಅವರ ಕಣ್ಣಿನ ಸ್ಕ್ಯಾನ್ ಬೇಕಾಗಿರುತ್ತೆ. ಫಸ್ಟ್ ದೀಪಕ್ ಕೇಲು ಎನ್ನುವನ್ನ ಕರ್ಕೊಂಡು ಬಂದು ಅವನ ಕಣ್ ಸ್ಕ್ಯಾನ್ ಮಾಡಿ ಅವನ ಅಕೌಂಟ್ ಅಲ್ಲಿರುವ 10,000 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ನೆಕ್ಸ್ಟ್ ದೀಪಕ್ ರೋಬೋಗೆ ಅವನಿಗೆ ಏನ್ ಬೇಕು ಕೊಡಿಸು ಅಂತ ಕಳಿಸ್ತಾನೆ. ರೋಬೋ ಅವನನ್ನ ಬೋಟ್ ಅಲ್ಲಿ ಸಮುದ್ರದ ಮಧ್ಯೆ ಕರ್ಕೊಂಡು ಬಂದಿರ್ತಾನೆ. ಏನಂದ್ರೆ, ನೀರಜ್ ಅಮೌಂಟ್ ಟ್ರಾನ್ಸ್ಫರ್ ಆದ್ಮೇಲೆ ಆ 4 ಜನ ಭಿಕ್ಷುಕರನ್ನ ಕೊಲ್ಲಕ್ಕೆ ರೋಬೋಗೆ ಹೇಳಿರ್ತಾನೆ. ಈ ವಿಷಯ ದೀಪಕ್ಗೆ ಗೊತ್ತಿರೋದಿಲ್ಲ. ಈಗ ರೋಬೋ ಆ ಭಿಕ್ಷುಕ ಕೇಲುನನ್ನ ಶಾರ್ಪ್ ಮೀನುಗಳಿಗೆ ತಳ್ಳಿ ಸಾಯಿಸ್ತಾನೆ. ನೆಕ್ಸ್ಟ್ ದೇವಗೆ ದೀಪಕ್ ನಂಬರ್ ನೆನಪಿರುತ್ತೆ. ಅವನಿಗೆ ಕಾಲ್ ಮಾಡಿ ಕೇಲು ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ದೀಪಕ್ಗೆ ನೀರಜ್ ಅವನನ್ನ ಕೊಲಿಸಿರೋ ವಿಷಯ ಗೊತ್ತಾಗುತ್ತೆ. ನೆಕ್ಸ್ಟ್ ಅವನ ಹತ್ರ ಬಂದು ಕೇಳಿದ್ರೆ, ನೀರಜ್, ನಾನು ನಿಂಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ನೀನನ್ನ ಏನು ಕ್ವಶನ್ ಮಾಡಂಗಿಲ್ಲ ಅಂತ.
ನಿಂಗೆ ಇದು ಇಷ್ಟ ಇಲ್ಲ ಅಂದ್ರೆ ಮತ್ತೆ ಜೈಲಿಗೆ ಹೋಗ್ತಿ ಅಂತ ಕೇಳ್ತಾನೆ. ದೀಪಕ್ ಅವನ ಹೆಂಡತಿ ಮಗಳನ್ನ ನೆನಪು ಮಾಡ್ಕೊಂಡು ಸರಿ ನಾನು ಕೆಲಸ ಮಾಡ್ತೀನಿ ಏನು ಕೇಳೋದಿಲ್ಲ ಅಂತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ದೀಪಕ್ ಎರಡನೇ ಭಿಕ್ಷುಕನನ್ನ ಕರ್ಕೊಂಡು ಬಂದು ಅವನ ಕಣ್ಣು ಸ್ಕ್ಯಾನ್ ಮಾಡಿ ಮತ್ತೆ 10,000 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ರೋಬೋ ಅವನನ್ನ ಕೂಡ ಕರ್ಕೊಂಡು ಹೋಗಿ ಅವನನ್ನ ಕೂಡ ಸಾಯಿಸ್ತಾರೆ. ನೆಕ್ಸ್ಟ್ ದೇವ ಮತ್ತೆ ಖುಷ್ಬು ಇಬ್ರು ಇರ್ತಾರೆ. ರೋಬೋ ಖುಷ್ಬುಳನ್ನ ರೇಪ್ ಮಾಡೋಕೆ ನೋಡ್ತಾನೆ. ದೇವ ಅವನಿಗೆ ಹೊಡೆದು ವಾಶ್ರೂಮ್ ಅಲ್ಲಿ ಹೋಗಿ ಡೋರ್ ಲಾಕ್ ಮಾಡ್ತಾನೆ. ಅವಳನ್ನ ಕಿಟಕಿಯಲ್ಲಿ ಕಳಿಸೋಕೆ ನೋಡ್ತಾನೆ, ಆದ್ರೆ ಆಗೋದಿಲ್ಲ, ಅವಳು ಪ್ರೆಗ್ನೆಂಟ್ ಇರ್ತಾಳೆ. ನೆಕ್ಸ್ಟ್ ಡೇ ದೀಪಕ್ ಬರ್ತಾನೆ. ದೇವ ದೀಪಕ್ಗೆ ಏನು ಹೇಳಕ್ಕೆ ಬಿಡೋದಿಲ್ಲ. ದೀಪಕ್ ಅವನನ್ನ ಸಬ್ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಬಂದು ಅವನ ಹೆಸರಲ್ಲಿ ಸ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವನ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಆಫೀಸರ್ ದೇವನಿಗೆ ಅವನ ಕಾರ್ಡ್ ಕೊಟ್ಟು ಆ ಹಣವನ್ನ ಅವನ ಮನೆಯಲ್ಲೇ ಇಟ್ಟಿರ್ತಾನೆ. ನೆಕ್ಸ್ಟ್ ದೀಪಕ್ ದೇವನ ಕಣ್ಣು ಸ್ಕ್ಯಾನ್ ಮಾಡಿ ಅವನ ಅಕೌಂಟ್ ಅಲ್ಲಿರೋ ಹಣವನ್ನ ವೈಟ್ ಮನಿಯಾಗಿ ಟ್ರಾನ್ಸ್ಫರ್ ಮಾಡಿ ಅವನನ್ನ ರೋಬೋ ಜೊತೆಗೆ ಕಳಿಸ್ತಾನೆ. ರೋಬೋ ಅವನನ್ನ ಕೊಲ್ಲಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ದೇವ ರೆಸ್ಟ್ ಮಾಡಬೇಕು ಅಂತ ಗಾಡಿ ನಿಲ್ಲಿಸ್ತಾನೆ. ದೀಪಕ್ ರೋಬೋಗೆ ಕಾಲ್ ಮಾಡಿ ದೇವನ ಅಕೌಂಟ್ ಟ್ರಾನ್ಸ್ಫರ್ ಫೇಲ್ ಆಗಿದೆ, ಮತ್ತೆ ಅವನನ್ನ ರಿಟರ್ನ್ ಕರ್ಕೊಂಡು ಬಾ, ಅವನ ಕಣ್ ಸ್ಕ್ಯಾನ್ ಮಾಡಬೇಕು ಅಂತಾನೆ. ರೋಬೋ ಈ ಕಡೆ ನೋಡಿದ್ರೆ ದೇವ ಇರೋದಿಲ್ಲ, ಓಡಿ ಹೋಗಿರ್ತಾನೆ. ನೆಕ್ಸ್ಟ್ ಈ ವಿಷಯ ದೀಪಕ್ಗೆ ಕೂಡ ಗೊತ್ತಾಗುತ್ತೆ. ರೋಬೋ ಮತ್ತೆ ಎಲ್ಲ ಹುಡುಗರು ಹುಡ್ಕೋಕೆ ಹೋಗ್ತಾರೆ. ದೇವ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಕೂತಿರ್ತಾನೆ. ಇನ್ನು ಇವಳ ಹೆಸರು ಸಮೀರಾ ದೇವನನ್ನ ನೋಡಿ ರಿಚ್ ಪರ್ಸನ್ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ದೇವ ಅವಳಿಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ತಿನ್ನೋಕೆ ಕೊಡಿ, ಹಣ ಇಲ್ಲ ಅಂತಾನೆ. ಅವಳು ಅವನಿಗೆ ಚಾಕ್ಲೇಟ್ ಕೊಡ್ತಾಳೆ. ಸಮೀರಾ ಫೋನ್ ಅಲ್ಲಿ ಅಳ್ತಾ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಏನಂದ್ರೆ ಸಮೀರಾ ಅವಳ ಬಾಯ್ ಫ್ರೆಂಡ್ ಅನ್ನ ನಂಬ್ಕೊಂಡು ಬಂದಿರ್ತಾಳೆ. ಈಗ ಅವಳಿಗೆ ಅವನು ಕೈ ಕೊಟ್ಟಿರ್ತಾನೆ. ಈಗ ಅವಳ ಫ್ರೆಂಡ್ ಸರಿ ನಮ್ಮ ಮನೆಗೆ ಬಾ, ನಮ್ಮ ಮನೆಯಲ್ಲಿ ನೀನು ಜಾಬ್ ಹುಡ್ಕೊಂಡು ಬಂದಿದ್ದೀಯ ಅಂತ ಸುಳ್ಳು ಹೇಳ್ತೀನಿ ಅಂತಾಳೆ. ದೇವ ಸಮೀರಳ ಫೋನ್ ಇಸ್ಕೊಂಡು ದೀಪಕ್ಗೆ ಕಾಲ್ ಮಾಡ್ತಾನೆ. ದೀಪಕ್ ಕಾಲ್ ರಿಸೀವ್ ಮಾಡೋದಿಲ್ಲ. ನೆಕ್ಸ್ಟ್ ದೀಪಕ್ ಫೋನ್ ನೋಡಿದ್ರೆ ಮಿಸ್ ಕಾಲ್ ಬಂದಿರುತ್ತೆ. ದೇವನ ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಆ ನಂಬರ್ ಟ್ರೇಸ್ ಮಾಡ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ದೇವ ಸಮೀರಿಂದ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಇಲ್ಲಿ ಯಾರು ಗೊತ್ತಿರೋದಿಲ್ಲ. ಅವಳು ದೇವನನ್ನ ಮಸೀದಿ ಹತ್ರ ಇಳಿಸಿ ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ. ನೆಕ್ಸ್ಟ್ ದೀಪಕ್ ಅವಳ ಮೊಬೈಲ್ ನಂಬರ್ ಟ್ರೇಸ್ ಮಾಡ್ಕೊಂಡು ಅವಳ ಹತ್ರ ಬರ್ತಾನೆ. ದೇವನ ಫೋಟೋ ತೋರಿಸಿ ಈವ್ನಿಂಗ್ ಏನಾಗ್ಬೇಕು ಅಂತ ಕೇಳ್ತಾನೆ. ಸಮೀರಾ ಇಲ್ಲ, ಈಗ ತಾನೇ ಅವನನ್ನ ಮಸೀದಿ ಹತ್ರ ಇಳಿಸಿ ಬಂದೆ ಅಂತಾಳೆ. ನೆಕ್ಸ್ಟ್ ರೋಬೋ ಕಡೆಯವರು ಅಲ್ಲಿಗೆ ಹೋಗ್ತಾರೆ. ದೇವ ಅವರನ್ನ ನೋಡಿ ಮತ್ತೆ ಓಡಿ ಹೋಗ್ತಾನೆ. ನೆಕ್ಸ್ಟ್ ಡೇ ಸಮೀರಾ ಫ್ರೆಂಡ್ ನಮ್ಮ ಮನೆಯಲ್ಲಿ ನೀನು ದೇವನ ಜೊತೆ ಓಡಿ ಬಂದಿದ್ದೀಯ ಅಂತ ತಿಳ್ಕೊಂಡಿದ್ದಾರೆ, ನೀನು ಹಾಸ್ಟೆಲ್ಗೆ ಹೋಗು ಅಂತಾಳೆ. ನೆಕ್ಸ್ಟ್ ಸಮೀರಾ ಹಾಸ್ಟೆಲ್ಗೆ ಹೋಗ್ತಾ ಇರ್ತಾಳೆ. ದೇವ ಅವಳನ್ನ ನೋಡಿ ಮತ್ತೆ ಅವಳು ಅವನಿಗೆ ಬೈದ್ರು ಮತ್ತೆ ಅವಳಿಂದನೇ ಬರ್ತಾ ಇರ್ತಾನೆ. ಸಮೀರಾ ಹಾಸ್ಟೆಲ್ ಒಳಗೆ ಹೋಗ್ತಾಳೆ. ನೆಕ್ಸ್ಟ್ ದೇವ ಸುಮ್ಮನೆ ತಿರುಗ್ತಾ ಇರ್ತಾನೆ. ಅಲ್ಲಿ ಯಾರೋ ಇಬ್ರು ಮಕ್ಕಳು ಭಿಕ್ಷೆ ಬೇಡ್ತಾ ಇರ್ತಾರೆ. ಅವ್ರನ್ನ ನೋಡಿ ಬೇಜಾರಾಗಿ ಅವನೇ ಭಿಕ್ಷೆ ಬೇಡಿ ಅವರಿಗೆ ಊಟ ಕೊಡಿಸಿ ಅವ್ನು ಕೂಡ ಊಟ ಮಾಡ್ತಾನೆ. ದೀಪಕ್ ಈ ವಿಷಯವನ್ನ ನೀರಜ್ಗೆ ಹೇಳ್ತಾನೆ. ನೀರಜ್ ಅವನಿಗೆ ಬೈದು ಅವನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ನಿಂಗೆ, ನಿನ್ನ ಕುಟುಂಬ ನಿಂಗೆ ಬೇಡವಾ ಅಂತ ಹೇಳ್ತಾನೆ. ಇದೇ ನಿಂಗೆ ಲಾಸ್ಟ್ ಚಾನ್ಸ್, ಅವನನ್ನ ಬೇಗ ಹುಡುಕು ಅಂತಾನೆ. ನೆಕ್ಸ್ಟ್ ದೀಪಕ್ ಖುಷ್ಬಳನ್ನ ಅವನ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ದೀಪಕ್ ಕಡೆಯವರು ದೇವ ಹಣ ಇಸ್ಕೊಂಡಿರೋ ಆ ಸಬ್ ರಿಜಿಸ್ಟರ್ ಆಫೀಸರ್ ಹತ್ರ ಬರ್ಬೋದು ಅಂತ ಅವನನ್ನ ಕೂಡ ಕೊಲೆ ಮಾಡ್ತಾರೆ. ನೆಕ್ಸ್ಟ್ ದೇವ ನೀರಜ್ ಗೆಸ್ಟ್ ಹೌಸ್ಗೆ ಬರ್ತಾನೆ. ಇದು ಅವನನ್ನ ಇಟ್ಟಿರೋ ಗೆಸ್ಟ್ ಹೌಸ್. ದೇವ ದೀಪಕ್ನ ಹುಡ್ಕೊಂಡು ಬಂದಿರ್ತಾನೆ. ವಾಚ್ಮ್ಯಾನ್ ಅವನನ್ನ ಒಳಗಡೆ ಕಳಿಸಿ ದೀಪಕ್ಗೆ ಕಾಲ್ ಮಾಡಿ ದೇವ ನಿಮ್ಮ ಹುಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದೇವ ರೂಮ್ ಒಳಗೆ ಬರ್ತಾನೆ. ಖುಷಿ ಇರೋದಿಲ್ಲ. ಅವಳು ನಾನು ಇಲ್ಲ ಅಂದ್ರೆ ನನ್ನ ಈ ಬಾಕ್ಸ್ ನಿನ್ನ ಹತ್ರ ಇಟ್ಕೋ ಅಂತ ಹೇಳಿರ್ತಾಳೆ. ನೆಕ್ಸ್ಟ್ ದೇವ ದೀಪಕ್ ರೋಬೋ ಜೊತೆಗೆ ಮಾತಾಡ್ತಿರೋದನ್ನ ನೋಡ್ತಾನೆ. ಆಗ ದೇವನಿಗೆ ಗೊತ್ತಾಗುತ್ತೆ ದೀಪಕ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ. ನೆಕ್ಸ್ಟ್ ವಾಶ್ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ತಾನೆ. ದೀಪಕ್ ಎಷ್ಟು ಹೇಳಿದ್ರು ಡೋರ್ ತೆಗೆಯೋದಿಲ್ಲ. ದೇವ ನೀವು ಕೂಡ ನನ್ನನ್ನ ಕೊಲ್ಲೋಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ದೇವ ಆ ಕಿಟಕಿಯಿಂದ ಹಾರಿ ಎಸ್ಕೇಪ್ ಆಗಿ ಓಡ್ತಾ ಇರ್ತಾನೆ. ರೋಬೋ ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ದೇವ ಒಂದು ಗಿಡದ ಮೂಲೆಯಲ್ಲಿ ಕೂತಿರ್ತಾನೆ. ಆಗ ಅವನು ಅನ್ನ ಹಾಕಿರೋ ನಾಯಿಗಳು ಅವನ ಹತ್ರ ಬಂದಿರ್ತವೆ. ರೋಬೋ ಇದನ್ನ ನೋಡಿ ದೇವನನ್ನ ಹೊಡಿತಾ ಇರ್ತಾನೆ. ಇದನ್ನ ನೋಡಿದ ಆ ನಾಯಿಗಳು ರೋಬೋನನ್ನ ಕಚ್ಚಿ ಅಟ್ಯಾಕ್ ಮಾಡ್ತವೆ. ಆದ್ರೆ ಅವನು ಸತ್ತಿರೋದಿಲ್ಲ. ರೋಬೋ ದೇವಗೆ ಚಾಕು ಚುಚ್ಚಿರ್ತಾನೆ. ಸೀದಾ ಸಮೀರಾ ಹಾಸ್ಟೆಲ್ ಒಳಗಡೆ ಬಂದು ಬೀಳ್ತಾನೆ. ಸಮೀರಾ ಅವನನ್ನ ನೋಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಈ ಕಡೆ ರೋಬೋ ದೇವನನ್ನ ತಿರುಪತಿಯಿಂದ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದೀಪಕ್ ತಿರುಪತಿಗೆ ಹೋಗಿ ಅವನ ಬಗ್ಗೆ ವಿಚಾರಿಸಿದಾಗ ದೇವ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಾಸ್ಟೆಲ್ ಅಲ್ಲಿ ಅವನನ್ನ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ರು. ಆಗ ಅವನು ತಪ್ಪಿಸಿಕೊಂಡು ನನ್ನ ಹತ್ರ ಬಂದಿದ್ದ ಅಂತ ಹೇಳ್ತಾನೆ. ನೆಕ್ಸ್ಟ್ ದೀಪಕ್ಗೆ ಸಮೀರಾ ನೆನಪಾಗಿ ಅವಳಿಗೆ ಕಾಲ್ ಮಾಡಿದ್ರೆ ಸಮೀರಾ ನಂಗೆ ಗೊತ್ತಿಲ್ಲ ಅಂತಾಳೆ. ನೆಕ್ಸ್ಟ್ ಸಮೀರಾ ದೇವನ ಹತ್ರ ಬರ್ತಾಳೆ. ಸಮೀರಾ ಹತ್ರ ಹಾಸ್ಪಿಟಲ್ ಫೀಸ್ ಕೊಟ್ಟಕ್ಕೆ ದುಡ್ಡಿರೋದಿಲ್ಲ. ಅವಳು ನಾನು ಕೂಡ ನಿಂತರನೇ ಭಿಕ್ಷಕ್ಕೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ದೇವ ಪುಷ್ಪ ಕೊಟ್ಟಿರೋ ಬಾಕ್ಸ್ ಓಪನ್ ಮಾಡ್ತಾನೆ. ಅದರಲ್ಲಿ ಅವಳು ಭಿಕ್ಷೆ ಬೇಡಿದ್ರೆ ಸ್ವಲ್ಪ ಹಣ ಇರುತ್ತೆ. ನೆಕ್ಸ್ಟ್ ಸಮೀರಾ ಅವನಿಗೆ ನನ್ನ ಹಿಂದೆ ಬರ್ಬೇಡ, ನೀನ್ ಯಾರು ಅಂತ ಕೇಳ್ತಾಳೆ. ದೇವತನ ಸ್ಟೋರಿ ಹೇಳ್ತಾನೆ. ದೀಪಕ್ ಸರ್ ನನ್ನ ಕೊಲ್ಲಕ್ಕೆ ಬರ್ತಾ ಇದ್ದಾರೆ ಅಂತ ಅವನ ಹತ್ರ ಇರೋ ಸಬ್ ರಿಜಿಸ್ಟರ್ ಕಾರ್ಡ್ ಕೊಡ್ತಾನೆ. ಸಮೀರಾ ಇದು ಪಕ್ಕದಲ್ಲಿ ಇರೋದು, ಹೋಗು ಅಂತ ಹೇಳಿ ಅವನಿಗೆ ಒಂದು ಡ್ರೆಸ್ ಕೊಟ್ಟು ಕಳಿಸ್ತಾಳೆ. ದೇವ ಆ ಡ್ರೆಸ್ ಹಾಕೊಂಡು ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದ್ರೆ ದೇವ ನೋಡಿರೋ ಆಫೀಸರ್ ಇರೋದಿಲ್ಲ. ಅವ್ರು ಸತ್ತಿರೋ ವಿಷಯ ಕೇಳಿ ಅವರನ್ನ ಕೂಡ ಸಾಯಿಸಿದ್ರ ಅಂತ ಕೇಳ್ತಾನೆ. ಇದನ್ನ ಕೇಳಿ ದೇವ ಮೇಲೆ ಡೌಟ್ ಬಂದು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಎಸ್ ಐ ಅಶೋಕ್ ಅವನನ್ನ ನೋಡಿ ಯಾರು ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೀಯ ಅಂತ ಹೊಡಿತಾನೆ. ದೇವ ನಾನೊಬ್ಬ ಭಿಕ್ಷುಕ ಅಂತ ಹೇಳ್ತಾನೆ. ಎಸ್ ಐ ಅಶೋಕ್ ಅವನ ಮೇಲೆ ಒಂದು ಕೇಸ್ ಹಾಕಿ ಒಳಗಡೆ ಹಾಕ್ತಾನೆ. ಈ ಕಡೆ ಸಿದ್ದಪ್ಪ ನೀರಜ್ಗೆ ಒಂದು ವಾರದಲ್ಲಿ ಬಾಕಿ ಹಣ ಸೆಟಲ್ ಆಗ್ಬೇಕು ಅಂತ ವಾರ್ನಿಂಗ್ ಮಾಡ್ತಾನೆ. ನೆಕ್ಸ್ಟ್ ದೇವ ನೀರಜ್ ಫೋಟೋ ನೋಡಿ ಇವರೇ ನಮ್ಮ ಬಿಗ್ ಬಾಸ್ ಅಂತಾನೆ. ಎಸ್ ಐ ಅಶೋಕ್ ಇದನ್ನ ಕೇಳಿ ಶಾಕ್ ಆಗ್ತಾನೆ. ದೇವ ಆ ಸಬ್ ರಿಜಿಸ್ಟರ್ ಆಫೀಸ್ ಮನೆಗೆ ಕರ್ಕೊಂಡು ಬರ್ತಾನೆ. ಅವನಿಟ್ಟಿರುವ ಗೋಲ್ಡ್ ಕೋಟಿ ಹಣ ತೋರಿಸ್ತಾನೆ. ಎಸ್ ಐಗೆ ಇದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ.
ಇದು ಫ್ರಾಡ್ ಅಂತ ಗೊತ್ತಾಗಿ ಅವನನ್ನ ಕೂರಿಸ್ಕೊಂಡು ಎಸ್.ಐ. ಅಶೋಕ್, ನೋಡು ನಿನ್ನ ಹತ್ರ 10,000 ಕೋಟಿ ಇದೆ, ಅದಕ್ಕೆ ಅವರು ನಿನ್ನಿಂದ ಬಿದ್ದಿದ್ದಾರೆ ಅಂತ ಹೇಳ್ತಾನೆ. ದೇವನಿಗೆ ಅದು ಎಷ್ಟು ಅನ್ನೋದೇ ಗೊತ್ತಿರೋದಿಲ್ಲ. ಅಶೋಕ್, ನೋಡು ನಿನ್ನ ಥರ ಹೈದರಾಬಾದ್, ಚೆನ್ನೈ, ಆಂಧ್ರದಲ್ಲಿರೋ ಎಲ್ಲ ಭಿಕ್ಷುಕರಿಗೆ ಮನೆ ಊಟ ಕೊಡಿಸಿ ಇನ್ನೂ ಹಣ ಉಳಿಯುತ್ತೆ ಅಂತಾನೆ. ಈ ಕಡೆ ದೀಪಕ್ ಮತ್ತೆ ಸಮೀರಳ ಹಾಸ್ಟೆಲ್ಗೆ ಬಂದು ಅವಳಿಗೆ ಗನ್ ತೋರಿಸಿ ಅವನು ಎಲ್ಲಿದ್ದಾನೆ, ಎಲ್ಲಿಗೆ ಹೋದ ಅಂತ ಕೇಳ್ತಾನೆ. ಅವನು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀನಿ ಅಂತ ಹೋದ ಅಂತಾಳೆ. ನೆಕ್ಸ್ಟ್ ದೀಪಕ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದ್ರೆ ದೇವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಗೊತ್ತಾಗುತ್ತೆ. ದೀಪಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು CBI ಅಂತ ಹೇಳಿ ಅಶೋಕ್ ನಂಬರ್ ಇಸ್ಕೊಂಡು ಅವನ ಟ್ರೇಸ್ ಮಾಡ್ಕೊಂಡು ಅವನ ಹತ್ರ ಬರ್ತಾನೆ. ಅಶೋಕ್ ದೀಪಕ್ CBI ಅಂತ ಅನ್ಕೊಂಡು ಎಲ್ಲ ವಿಷಯವನ್ನ ಹೇಳ್ತಾನೆ. ಅಷ್ಟರಲ್ಲಿ ದೇವ, ಸರ್ ದೀಪಕ್ ಸರ್ ಒಳ್ಳೆಯವರಲ್ಲ, ಅವರು ನನ್ನ ಕೊಲ್ಲಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ದೀಪಕ್ ಸರ್, ನೀವು ನನ್ನ ಹತ್ರ ಬಂದ್ರೆ ಈ ಕಣ್ಣು ನಿಮಗೆ ಸಿಗಲ್ಲ ಅಂತಾನೆ. ಅಷ್ಟರಲ್ಲಿ ಅಶೋಕ್ ಗನ್ ತೆಗೆದು ದೀಪಕ್ನಿಗೆ ಹಿಡಿತಾನೆ. ದೀಪಕ್ ಅಶೋಕ್ ನನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ದೇವ, ನಾನು ಹೇಗಿದ್ರು ಸಾಯ್ತೀನಿ ಅಂತ ಅಲ್ಲಿಂದ ಜಂಪ್ ಮಾಡ್ತಾನೆ. ಹೇಗೋ ತೆಂಗಿನ ಮರದ ಮೇಲೆ ಬಿದ್ದು ಒಂದು ಮನೆ ಮೇಲೆ ಬೀಳ್ತಾನೆ. ನೆಕ್ಸ್ಟ್ ಈ ವಿಷಯ ನೀರಜ್ಗೆ ಕೂಡ ಗೊತ್ತಾಗುತ್ತೆ. ನೀರಜ್ ಇನ್ನು 24 hours ನಿಮಗೆ ಲಾಸ್ಟ್ ಟೈಮ್ ಕೊಡ್ತೀನಿ ಅಂತಾನೆ. ದೇವ ಸಮೀರನ್ನ ಹುಡ್ಕೊಂಡು ಅವಳ ಹಾಸ್ಟೆಲ್ ಹತ್ರ ಬಂದಿರ್ತಾನೆ. ಅವಳಿಗೆ ನನ್ನ ಅಕೌಂಟಲ್ಲಿ 10,000 ಕೋಟಿ ಇದೆ ಅಂತೆ, ಅದಕ್ಕೆ ಅವರು ನನ್ನ ಹತ್ರ ಬಂದಿದ್ದಾರೆ ಅಂತಾನೆ. ಸಮೀರ, ಸರಿ ಇದನ್ನ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ, ಹೋಗು ಅಂತಾಳೆ. ದೇವ ಹೋಗ್ತಾ ಇರ್ತಾನೆ. ಮತ್ತೆ ನೋಡಿ ಈಗ ಈ ವಿಷಯ ಗೊತ್ತಾಗಿರೋ ಎಲ್ಲರನ್ನ ಕೊಲ್ತಾ ಇದ್ದಾರೆ, ಈಗ ಅವರು ನಿನ್ನನ್ನು ಕೂಡ ಕೊಲ್ತಾರೆ ಅಂತಾನೆ. ನನ್ನ ಜೊತೆ ಬಾ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ರೋಬೋ ಮತ್ತೆ ಅವನ ಕಡೆಯವರು ಹಾಸ್ಟೆಲ್ ಒಳಗಡೆ ಬರ್ತಾರೆ. ದೇವ ಮತ್ತೆ ಸಮೀರ ಅಲ್ಲಿಂದ ತಪ್ಪಿಸ್ಕೊಂಡು ರೋಡಲ್ಲಿ ಓಡಿ ಹೋಗ್ತಾ ಇರ್ತಾರೆ. ಆದರೆ ರೋಬೋ ಮಾತ್ರ ಸಮೀರಳ ಮೊಬೈಲ್ ನಂಬರ್ ಟ್ರೇಸ್ ಮಾಡ್ಕೊಂಡು ಅವಳಿಂದನೇ ಬರ್ತಾ ಇರ್ತಾರೆ. ಈ ಕಡೆ ದೀಪಕ್ ಸಿದ್ದಪ್ಪ ಮತ್ತೆ ನೀರಜ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಇವರು ಹಿಂದೆ ಮಾಡಿರುವ ಆಯಿಲ್ ಕಾಂಟ್ರಾಕ್ಟ್ ಶಿಪ್ ಬ್ಲಾಸ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ದೀಪಕ್ ಅವನ ಹೆಂಡತಿ ಮತ್ತೆ ಮಗಳನ್ನ ಹೈದರಾಬಾದ್ಗೆ ಕಳಿಸಿ ನೀರಜ್ ಬ್ಲ್ಯಾಕ್ ಮನಿ ಸಿದ್ದಪ್ಪನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾನೆ. ಈ ಕಡೆ ಸಮೀರ ಅವರು ಹಿಂದೆ ಬರ್ತಿರೋದನ್ನ ನೋಡಿ ಅವಳ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾಳೆ. ನೆಕ್ಸ್ಟ್ ಹೋಗ್ತಾ ಇರ್ತಾರೆ. ಯಾರೋ ಒಬ್ಬ ಭಿಕ್ಷುಕ ರೋಡಲ್ಲಿ ಸತ್ತಿರ್ತಾನೆ. ಕಾರ್ಪೊರೇಷನ್ ಅವರು ತಗೊಂಡು ಹೋಗ್ತಾ ಇರ್ತಾರೆ. ಆದ್ರೆ ದೇವ, ಸರ್ ಇವರನ್ನ ಅನಾಥ ಶವವಾಗಿ ಮಾಡಬೇಡಿ, 1 hour ಟೈಮ್ ಕೊಡಿ ಅಂತ ಹೇಳಿ ದೇವ ಮತ್ತೆ ಸಮೀರ ಆ ಸಬ್ ರಿಜಿಸ್ಟರ್ ಆಫೀಸರ್ ಮನೆಗೆ ಬರ್ತಾರೆ. ಸಮೀರ ಇಲ್ಲಿರೋ ಗೋಲ್ಡ್ ಕೋಟಿ ಹಣವನ್ನ ನೋಡಿ ಶಾಕ್ ಆಗ್ತಾಳೆ. ದೇವ, ನೋಡಿ ನನ್ನಿಂದ ನಿಮ್ಗೆ ತೊಂದರೆ ಬೇಡ, ಇದರಲ್ಲಿ ನಂಗೆ ಸ್ವಲ್ಪ ಬಿಟ್ಟು ನೀವು ಎಲ್ಲ ತಗೊಂಡೋಗಿ ಅಂತ ಹೇಳ್ತಾನೆ. ದೇವ ಅದರಲ್ಲಿ ಸ್ವಲ್ಪ ಹಣ ತಗೊಂಡು ಕಾರ್ಪೊರೇಷನ್ ಅವರಿಗೆ ಕೊಟ್ಟು ಆ ಅನಾಥ ಶವವನ್ನ ಸೆಲೆಬ್ರೇಷನ್ ಆಗಿ ಕುಣಿತ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅಲ್ಲಿರುವ ಎಲ್ಲ ಭಿಕ್ಷುಕರಿಗೂ ಹಣ ಕೊಡ್ತಾನೆ. ಸಮೀರ ಅವನ ನೋಡಿ ಸಮೀರ ಅವನ ಜೊತೆನೆ ಇರ್ತಾಳೆ. ನೆಕ್ಸ್ಟ್ ದೇವ ದೀಪಕ್ಗೆ ಕಾಲ್ ಮಾಡ್ತಾನೆ. ನೀರಜ್ ಕೂಡ ಅಲ್ಲೇ ಇರ್ತಾನೆ. ದೇವ, ಸರ್ ನಂಗೆ ಆ ಹಣ ಬೇಕು, ನನ್ನಂತ ಭಿಕ್ಷುಕರಿಗೆ ಮನೆ ಊಟ ಕೊಡಿಸ್ಬೇಕು ಅಂತ ಹೇಳ್ತಾನೆ. ದೀಪಕ್ ಇವನ ಮಾತು ಕೇಳಿ ಹ್ಯಾಪಿ ಆಗ್ತಾನೆ. ನೀರಜ್ ಅವ್ರಿಗೆಲ್ಲರಿಗೂ, ಸರಿ ನಂಗೆ ಆ ಹಣ ಬೇಡ, ಆದ್ರೆ ಅವನ ಡೆಡ್ ಬಾಡಿ ಬೇಕು, ನನ್ನ ಬಗ್ಗೆ ಈಗ ಅವನಿಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದೀಪಕ್ ದೇವ ಕಾಲ್ ಮಾಡಿರುವ ಲೊಕೇಶನ್ಗೆ ಬಂದಿರ್ತಾನೆ. ದೇವ ಅವನಿಂದ ಬಂದು ಅವನನ್ನ ಹಿಡಿದು ಕಿಡ್ನಾಪ್ ಮಾಡ್ಕೊಂಡು ಒಂದು ಮನೆಗೆ ಬರ್ತಾನೆ. ದೇವ, ಸರ್ ಪ್ಲೀಸ್ ನನ್ನನ್ನ ಬಿಟ್ಬಿಡಿ, ನಿಮ್ಮಿಂದ ಮಾತ್ರ ನಂಗೆ ಕೊಡಕ್ಕೆ ಆಗೋದು ಅಂತಾನೆ. ದೀಪಕ್, ಸರಿ ಈಗ ಹಣ ನಿನ್ನ ಕೈಗೆ ಬಂದ್ರೆ ಅವರು ನಿನ್ನ ಕೊಲ್ತಾರೆ. ನಾನು ಆ ನೀರಜ್ ಮತ್ತೆ ಮಿನಿಸ್ಟರ್ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ದೀನಿ, ಅವರನ್ನ ಅರೆಸ್ಟ್ ಮಾಡಿಸ್ತೀನಿ, ಆಮೇಲೆ ನಿಂಗೆ ಆ ಹಣವನ್ನ ಸಿಗೋ ತರ ಮಾಡ್ತೀನಿ ಅಂತಾನೆ. ದೀಪಕ್, ಖುಷ್ಬು ಇನ್ನೂ ಸತ್ತಿಲ್ಲ, ಸೇಫ್ ಆಗಿ ನಾನೇ ಅವಳನ್ನ ಇಟ್ಟಿದ್ದೀನಿ ಅಂತಾನೆ. ನೆಕ್ಸ್ಟ್ 3 ಖುಷ್ಬು ಇರೋ ಜಾಗಕ್ಕೆ ಬರ್ತಾರೆ. ದೇವ ಖುಷ್ಬುಳನ್ನ ನೋಡಿ ತುಂಬಾನೇ ಹ್ಯಾಪಿ ಆಗ್ತಾನೆ. ಅಷ್ಟರಲ್ಲಿ ರೋಬೋ ಕಡೆಯವರು ದೀಪಕ್ ನಂಬರ್ ಟ್ರೇಸ್ ಮಾಡ್ಕೊಂಡು ಆ ಜಾಗಕ್ಕೆ ಬರ್ತಾರೆ. ಅವರನ್ನ ಹುಡುಕ್ತಾ ಇರ್ತಾರೆ. ಸಮೀರ ದೇವ ಅಲ್ಲೇ ಕಾಣ್ದಾಗೆ ಕೂತಿರ್ತಾರೆ. ಅದೇ ಟೈಮಲ್ಲಿ ಖುಷ್ಬು ವಾಶ್ರೂಮ್ ಇಂದ ಹೊರಗಡೆ ಬರ್ತಾಳೆ. ರೋಬೋ ಅವಳನ್ನ ನೋಡಿ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ದೇವ ಬಂದು ತಳ್ತಾನೆ. ಅಷ್ಟರಲ್ಲಿ ದೀಪಕ್ ಗನ್ ತಗೊಂಡು ಜೊತೆಗೆ ನೀರಜ್ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿರುವ ಎವಿಡೆನ್ಸ್ ಬ್ಯಾಗ್ ಅನ್ನು ತಗೊಂಡು ಬಂದಿರ್ತಾನೆ. ಎಲ್ಲರನ್ನ ಹೊಡಿತಾ ಇರ್ತಾನೆ. ದೇವ, ಸಮೀರ್, ಖುಷ್ಬು ಹೊರಗಡೆ ಬರ್ತಾರೆ. ದೀಪಕ್ ರೋಬನನ್ನ ಕೊಲ್ತಾನೆ. ಆಗ ದೀಪಕ್ ಬಾಡಿಗೆ ಬುಲೆಟ್ ಬಿದ್ದಿರುತ್ತೆ. ದೀಪಕ್ ದೇವಗೆ ನಾಳೆ ನೀರಜ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಸಾಯ್ತಾನೆ. ಈ ಕಡೆ ಖುಷ್ಬುಗೆ ಒಂದು ಮಗು ಆಗುತ್ತೆ, ಆದ್ರೆ ಅವಳು ಸಾಯ್ತಾಳೆ. ನೆಕ್ಸ್ಟ್ ದೇವ ದೀಪಕ್ ಹೇಳಿದರೆ ನೀರಜ್ನ 1,000 ಕೋಟಿ ಹಣವನ್ನ ಒಂದು ಟ್ರಕ್ ಅಲ್ಲಿ ತಗೊಂಡು ಬಂದು ನೀರಜ್ ಮನೆ ಮುಂದೆ ಪಂಪ್ ಮಾಡ್ತಾನೆ. ನೆಕ್ಸ್ಟ್ ಡೇ ಎಲ್ಲರೂ ಸೇರ್ತಾರೆ. ಇಷ್ಟು ಹಣ ಹೇಗೆ ಬಂತು ಅಂತ ಪೊಲೀಸರು ಕೂಡ ಬಂದಿರ್ತಾರೆ. ಈ ಕಡೆ ಮಿನಿಸ್ಟರ್ ಸಿದ್ದಪ್ಪ ನೀರಜ್ಗೆ ಇದೆಲ್ಲ ನಿನ್ನ ಬೇಜವಾಬ್ದಾರಿಯಿಂದ ಆಗಿತ್ತು, ನನ್ನ ಹತ್ರ ಬಂದ್ರೆ ಇವನೇ ಸ್ಕ್ಯಾಮ್ ಮಾಡಿತ್ತು ಅಂತ ನಾನು ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತಾನೆ. ನೆಕ್ಸ್ಟ್ ಮನೆಗೆ ಬರ್ತಾನೆ. ದೇವ ವಾಚ್ಮನ್ ಕಡೆಗೆ ಪೆಂಡ್ರೈವ್ ಕೊಟ್ಟು ಕಳ್ಸಿರ್ತಾನೆ. ನೀರಜ್ ಅದನ್ನ ನೋಡಿದ್ರೆ ದೀಪಕ್ ಇವ್ರ ಬಗ್ಗೆ, ರಾಜಕಾರಣಿ ಬಗ್ಗೆ ಎಲ್ಲ ಸಾಕ್ಷಿಯನ್ನ ಹೇಳಿರ್ತಾನೆ. ಅಲ್ಲದೆ ಆ ಎವಿಡೆನ್ಸ್ಗಳು ದೇವನ ಹತ್ರ ಇರ್ತವೆ. ಅಷ್ಟರಲ್ಲಿ ದೇವ ಕಾಲ್ ಮಾಡ್ತಾನೆ. ನೀರಜ್ ನಿಂಗೆ ಏನ್ ಬೇಕು ಕೇಳೋ, ಸಾಕ್ಷಿ ಎಲ್ಲ ನಂಗೆ ಕೊಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ದೇವ, ನೀನು ಇದೇ ರೀತಿ 1 day ಫುಲ್ ಭಿಕ್ಷೆ ಬೇಡಬೇಕು, ನಿಂಗೂ ಭಿಕ್ಷಕರ ಸಂಕಟ ಗೊತ್ತಾಗ್ಬೇಕು ಅಂತಾನೆ. ಅವತ್ತು ರಾತ್ರಿನೇ ನೀರಜ್ ಭಿಕ್ಷಕನ ತರ ಬಟ್ಟೆ ಹಾಕೊಂಡು ಬಂದು ಭಿಕ್ಷೆ ಬೇಡ್ತಾ ಇರ್ತಾನೆ. ಅಲ್ಲದೆ ನೀರಜ್ ಕಡೆಯವರು ಕೂಡ ಅವನ ಅಕ್ಕಪಕ್ಕ ದೇವ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ದೇವ ದೂರದಲ್ಲೇ ನೋಡ್ತಾ ನೀರಜ್ಗೆ ಸರಿಯಾಗಿ ಭಿಕ್ಷೆ ಬಿಡು ಅಂತ ಹೇಳ್ತಾ ಇರ್ತಾನೆ. ಸಮೀರ ಖುಷ್ಬು ಮಗು ಕೈಯಲ್ಲಿ ಭಿಕ್ಷೆ ಹಾಕಿಸ್ತಾಳೆ. ಅಲ್ಲದೆ ದೇವ ಕೂಡ ಅವನಿಗೆ 500 ರೂಪಾಯಿ ನೋಟು ಭಿಕ್ಷೆ ಹಾಕಿ ಹೋಗಿರ್ತಾನೆ. ನೀರಜ್ 500 ರೂಪಾಯಿ ನೋಟು ನೋಡ್ತಾನೆ. ಅದು ಈ ಹಿಂದೆ ನೀರಜ್ ದೇವನಿಗೆ ಕೊಟ್ಟಿರೋ ನೋಟು ಆಗಿರುತ್ತೆ. ಅವನ ಹಿಂದೆನೆ ಬರ್ತಾನೆ. ದೇವ ನೀರಜನ ತಲೆಗೆ ಹೊಡೆದು ಸಿಟಿಯಿಂದ ಹೊರಗಡೆ ಇರುವ
ಪ್ಲೇಸ್ಗೆ ಕರ್ಕೊಂಡು ಬರ್ತಾನೆ. ನೀರಜ್ ನಿಂಗೆ ಏನ್ ಬೇಕು ಕೇಳು, ನಂಗೆ ದೀಪ ಕೊಟ್ಟಿರುವ ಎಲ್ಲ ಎವಿಡೆನ್ಸ್ ಕೊಡು ಅಂತಾನೆ. ದೇವ ಹಾಗಾದ್ರೆ ಈ ಮಗುವಿನ ತಾಯಿ ಖುಷ್ಬುಳ ಜೀವ ಕೊಡು ಅಂತಾನೆ. ನೀರಜ್ ಅವಳು ಇದ್ದಿದ್ರು ಮತ್ತೆ ಭಿಕ್ಷೆ ಬಿಡ್ತಾ ಇದ್ಲು ಅಂತ ಕೆಟ್ಟದಕ್ಕೆ ಮಾತಾಡ್ತಾನೆ. ದೇವ ನೀನು ಬದಲಾಗಿಲ್ಲ, ಒಂದು ದಿನ ಭಿಕ್ಷೆ ಬಿಡಿದ್ರೆ ನಮ್ ಕಷ್ಟ ನಿಂಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಬದಲಾಗಿದ್ದಿಲ್ಲ ಅಂತಾನೆ. ನೀರಜ್ ಅವನ ತಳ್ಳಿ ಹೊಡಿತಾ ಇರ್ತಾನೆ. ದೇವ ಒಂದು ಚೂಪಾದ ಚಾಕುನಿಂದ ಅವನ ಕತ್ತನ್ನ ಸೀಳ್ತಾನೆ. ನೀರಜ್ ಸಾಯ್ತಾನೆ. ದೇವ ನಾನು ಅವನನ್ನ ಕೊಂದಿ ಅಂತ ಹೇಳ್ತಾ ಇರ್ತಾನೆ. ಸಮೀರಾ ನೀನು ಒಳ್ಳೆ ಕೆಲಸ ಮಾಡಿದ್ದೀಯ ಅಂತ ಅವನನ್ನ ಅಲ್ಲೇ ಸುಟ್ಟು ಹೋಗ್ತಾರೆ. ನೆಕ್ಸ್ಟ್ ತಿರುಪತಿಗೆ ಬರ್ತಾರೆ. ದೇವ ಬಾಬನಿಗೆ ಈ ಮಗು ಹೆಸರು ರಾಜ ಅಂತಾನೆ. ಅದಕ್ಕೆ ಸಮೀರಾ ಇವನು ಬರೀ ರಾಜ ಅಲ್ಲ, 10,000 ಕೋಟಿ ಒಡೆಯ, ಇವನ ಹೆಸರು ಕುಬೇರ ಅಂತಾಳೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಕೊನೆಗೂ 10,000 ಕೋಟಿ ದೇವನಿಗೆ ಸಿಗುತ್ತೆ. ಸರಿ ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.